ಚಾಮರಾಜನಗರ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಅಂಬೇಡ್ಕರ್ ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರದ ಸಮೀಪದ ತೆರೆದ ಬಾವಿಯೊಂದು ಪೋಷಕರಲ್ಲಿ ಆತಂಕ ಮೂಡಿಸಿದೆ. ಪುಟ್ಟ ಮಕ್ಕಳು ಓಡಾಡುವ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿ ಅಪಾಯಕಾರಿಯಾಗಿ ತೆರೆದಿರುವ ಬಾವಿಗೆ ಇದುವರೆಗೂ ಯಾವುದೇ ಸುರಕ್ಷತಾ ಬೇಲಿ ನಿರ್ಮಿಸಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ 15ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ನೀರಿಲ್ಲದೆ ಪಾಳು ಬಿದ್ದಿರುವ ಈ ಬಾವಿಯಿಂದ ಯಾವುದೇ ಕ್ಷಣದಲ್ಲಿ ಅನಾಹುತ ಸಂಭವಿಸುವ ಭೀತಿ ಎದುರಾಗಿದೆ. ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡಬೇಕಾದ ಸಂಬಂಧಪಟ್ಟ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಂಗನವಾಡಿ ಶಿಕ್ಷಕಿಯರು ಹಲವು ಬಾರಿ ಬಾವಿಗೆ ಸುರಕ್ಷತಾ ಬೇಲಿ ನಿರ್ಮಿಸುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯ ನಿವಾಸಿ ನವೀನ್ ಮಾತನಾಡಿ, ಒಂದು ವೇಳೆ ಅಚಾತುರ್ಯ ಘಟನೆ ನಡೆದರೆ ಅದರ ಹೊಣೆ ಯಾರು ಎಂದು ಪ್ರಶ್ನಿಸಿದ್ದು, ಕೂಡಲೇ ಬಾವಿಗೆ ಸುರಕ್ಷತಾ ಬೇಲಿ ನಿರ್ಮಿಸಿ ಮಕ್ಕಳ ಜೀವ ರಕ್ಷಣೆಗೆ ಆದ್ಯತೆ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸದ್ಯ ಅಂಗನವಾಡಿಗೆ ಆಗಮಿಸುವ ಪುಟ್ಟ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ತುರ್ತು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಇಲ್ಲಿ ತೆರೆದ ಪಕ್ಕದಲ್ಲಿ ಅಂಗನವಾಡಿ ಇದೆ. ಅಂಗನವಾಡಿ ಮಕ್ಕಳು ಬಂದು ಕೊಡ್ತಾರೆ, ಹಿಂಗೆ ಕೊಡ್ತಾರೆ. ಇಲ್ಲಿ ಎಲ್ಲ ಪ್ರತಿಯೊಂದು ಇಲ್ಲಿ ಅನಾನುಕೂಲ ಆಗೋದು. ಇಲ್ಲಿ ಪಕ್ಕದಲ್ಲಿ ಬಂದು ರಿಸರ್ಚ್ಗೆ ಪ್ರತಿಯೊಂದು ಬರ್ತಾರೆ ಒಳಗಡೆ. ಬಂದ ತಕ್ಷಣವೇ ಬಗ್ಗಿ ಬಂದಾಗ ಬಿದ್ದು ಹೊಡೆದ್ರೆ ಯಾವ ಸಮಸ್ಯೆ ಹೇಳಿ? ನಮ್ಮ ಸಮುದಾಯಕ್ಕೆ ಎಲ್ಲಕ್ಕೂ ಇದಕ್ಕೊಂದು ಸಮಸ್ಯೆನ ಪಂಚಾಯತಿ ಕಡೆಯಿಂದ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಒಂದು ಮಾಮೂಲಿ ಮಾಡ್ತಾರಲ್ಲ ರಾಗಿ ಹಾಕಿ ಅದು ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ಇದೊಂದೇ ಕೇಳ್ಕೊಂಡು ಮಕ್ಕಳು ಸುಮಾರು ಒಂದು 15 ಜನ ಮಕ್ಕಳು ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಒಂದು ತೆರೆದ ಬಾವಿ ಇದೆ. ಎಲ್ಲ ಬಂದು ಅಕಸ್ಮಾತ್ ಏನಾರು ಆದರೆ ಮುಂದಕ್ಕೆ ಕ್ರಮ ನಿಮಗೂ ಕೈಗೊಳ್ಬೇಕಾಯ್ತಾ ಅರ್ಥ ಮಕ್ಕಳಿಗೆ ಸ್ವಲ್ಪ ರೆಡಿ ಮಾಡಿಕೊಡಿ ಸರ್.